ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಬಾಲಕನ ಮೇಲೆ ಎಗರಿ ಸಾಕು ನಾಯಿನೇ ಕಚ್ಚಿದೆ. ಇಷ್ಟು ದಿವಸ ಬೀದಿ ನಾಯಿಗಳು ಕಚ್ಚಿದ ಇದ್ವೋ, ಈಗ ಸಾಕು ನಾಯಿಗಳೇ ಕಚ್ಚಿಬಿಟ್ಟಿದ್ದಾವೆ. ಬಾಲಕನ ಮೇಲೆ ಎಗರಿ ಸಾಕು ನಾಯಿ ಕಚ್ಚಿದೆ. ಹುಬ್ಬಳ್ಳಿ ನಗರದ ಗುರುದೇವ ನಗರದಲ್ಲಿ ನಡೆದಿರುವಂತಹ ಘಟನೆ ಇದು. ಸಾಕಷ್ಟು ಈ ನಾಯಿಗಳ ಕಾಟದಿಂದ ಜನ ಬೇಸತ್ತು ಹೋಗಿದ್ದಾರೆ. ಜನವರಿ 13ನೇ ತಾರೀಕು ರಾತ್ರಿ ಸಮಯದಲ್ಲಿ ಶ್ವಾನ ಕಚ್ಚಿದೆ. ಮನು ಅನ್ನುವಂತಹ 16 ವರ್ಷದ ಬಾಲಕನಿಗೆ ನಾಯಿ ಕಡಿದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಮನೆ ಮುಂದೆ ನಿಂತಿದ್ದಾಗ ಏಕಾಏಕಿ ಶ್ವಾನ ದಾಳಿ ಮಾಡಿದೆ. ವಿಲ್ಸನ್ ಅನ್ನೋರಿಗೆ ಸೇರಿದಂತಹ ಸಾಕು ನಾಯಿ ಅಟ್ಯಾಕ್ ಮಾಡಿರುವಂಥದ್ದು. ಕೂಡಲೇ ಬಾಲಕನನ್ನ ಸ್ಥಳೀಯರು ರಕ್ಷಣೆ ಕೂಡ ಮಾಡಿದ್ದಾರೆ. ಇದೇ ಕಾರಣಕ್ಕೆ ಸ್ಥಳೀಯರ ಜೊತೆ ವಿಲ್ಸನ್ ಜಗಳ ಕೂಡ ಮಾಡಿದ್ದ. ಬಾಲಕನಿಗೆ ಧಾರವಾಡ ಸಿವಿಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಈಗ ಕೊಡಿಸಲಾಗ್ತಾ ಇದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಈ ನಾಯಿಗಳಿಗೆ ಸಹಜವಾಗಿ ಏನಾದರೂ ಸ್ವಲ್ಪ ಟ್ರಬಲ್ ಕೊಟ್ಟರೆ, ಕಿರಿಕ್ ಮಾಡಿದರೆ ಅವು ಅಟ್ಯಾಕ್ ಮಾಡುವಂತಹ ಸಾಧ್ಯತೆಗಳು ಇರ್ತವೆ. ನೋಡಿ, ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ, ಸಾಕು ನಾಯಿನೇ ಇದು. ವಿಲ್ಸನ್ ಅನ್ನೋರಿಗೆ ಸೇರಿದಂಥ ಸಾಕು ನಾಯಿ ಬಾಲಕನ ಮೇಲೆ ಎಗರಿ ಅಲ್ಲಿ ಕಚ್ಚಿರುವಂಥದ್ದು. ಯಾಕಂದರೆ ಸಹಜವಾಗಿ ಸಾಕು ನಾಯಿಗಳು ಈ ಥರ ಅಟ್ಯಾಕ್ ಮಾಡೋಕ್ಕೆ ಹೋಗಲ್ಲ, ಆದರೆ ಅವು ಮಾಡ್ತವೆ ಅಂದರೆ ಏನೋ ಅದಕ್ಕೆ ತೊಂದರೆ ಆಗಿದೆ ಅಂತಲೇ ಅರ್ಥ. ಇಲ್ಲೂ ಕೂಡ ಏನೋ ತೊಂದರೆ ಆಗಿರ್ಬೋದು ಅಥವಾ ಏನೋ ಚೇಷ್ಟೆ ಮಾಡಿರ್ಬೋದು ಆ ಬಾಲಕ ಅಂತ ಅಂದ್ಕೊಳ್ತೀವಿ. ಹಾಗಾಗಿ ಜನವರಿ 13ನೇ ತಾರೀಕು ರಾತ್ರಿ ಸಮಯದಲ್ಲಿ ಶ್ವಾನ ಕಚ್ಚಿರುವಂಥದ್ದು. ಮನು ಅನ್ನುವಂತಹ 16 ವರ್ಷದ ಬಾಲಕನಿಗೆ ನಾಯಿ ಕಡಿತ ಆಗಿದೆ. ಈಗ ಆಸ್ಪತ್ರೆಯಲ್ಲಿ ಕೂಡ ಆತನನ್ನು ಸೇರಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಹುಬ್ಬಳ್ಳಿ ಪ್ರತಿನಿಧಿ ರವಿಕುಮಾರ್ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ. ರವಿಕುಮಾರ್, ಈಗ ಮೊನ್ನೆ ಕೂಡ ಬಾಗಲಕೋಟೆ, ಬೆಳಗಾವಿ, ಇನ್ನು ಉತ್ತರ ಕರ್ನಾಟಕದ ಅನೇಕ ಭಾಗಗಳಲ್ಲಿ ಬೀದಿ ನಾಯಿಗಳ ಹಾವಳಿಯಿಂದ ಜನ ಬೇಸತ್ತು ಹೋಗಿದ್ರು ಅಂತ ನೀವು ನೋಡಿದ್ವಿ, ಕೇಳಿದ್ವಿ. ಈಗ ಸಾಕು ನಾಯಿ ಧಾರವಾಡದಲ್ಲಿ ಒಬ್ಬ ಬಾಲಕನಿಗೆ ಕಚ್ಚಿದೆ. ಯಾತಕ್ಕೋಸ್ಕರ ಈ ಥರ ಆಯಿತು? ಯಾರ್ದು ಅದು ನಾಯಿ? ಏನು ಕತೆ ಏನಿದೆ ಅಷ್ಟು ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಸಚಿನ್, ಪ್ರಮುಖವಾಗಿ ಈ ಒಂದು ಶ್ವಾನಗಳ ದಾಳಿ ನಿಲ್ತಾ ಇಲ್ಲ ಎಂಬುದಕ್ಕೆ ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಗುರುದೇವ ನಗರದಲ್ಲಿ ಕಂಡು ಬಂದಿರುವಂತಹ ಈ ಒಂದು ಚಿತ್ರಣವೇ ಸಾಕ್ಷಿಯಾಗಿದೆ. ವಾಕಿಂಗ್ ಬರುವಂತಹ ಸಂದರ್ಭದಲ್ಲಿ 16 ವರ್ಷದ ಮನು ಎಂಬಾತರ ಬಾಲಕನ ಮೇಲೆ ಈ ಒಂದು ರ್ಯಾಟ್ ವಿಲ್ಲರ್ ನಾಯಿ ಏಕಾಏಕಿಯಾಗಿ ದಾಳಿ ಮಾಡಿದ್ದು, ಆ ಒಂದು ಸ್ಥಳೀಯರು ಮತ್ತು ಅಕ್ಕಪಕ್ಕದಲ್ಲಿದ್ದವರು ಈ ಒಂದು ಭಯಾನಕವಾದಂತಹ ಒಂದು ಚಿತ್ರಣ ಸಿಸಿಟಿವಿಯಲ್ಲಿ ಕೂಡ ಸೆರೆಯಾಗಿದ್ದು, ಸ್ಥಳೀಯರ ಒಂದು ಸಮಯ ಪ್ರಜ್ಞೆಯಿಂದ ಬಾಲಕನ ಜೀವ ಉಳಿದಿದೆ. ಸದ್ಯ ಈ ಒಂದು ತೀವ್ರವಾಗಿ ಗಾಯಗೊಂಡಿರುವಂತಹ ಬಾಲಕ ಧಾರವಾಡ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದು, ಇನ್ನು ಈ ಒಂದು ಶ್ವಾನದ ಮಾಲೀಕನಾಗಿರುವಂತಹ ವಿಲ್ಸನ್ ಸಂದರ್ಭದಲ್ಲಿ ಕೂಡ ಕಿರಿಕನ್ನ ಮಾಡಿದ್ದಾನೆ. ಒಂದು ಕಡೆ ನಾಯಿ ಆ ಒಂದು ಬಾಲಕನ ಮೇಲೆ ದಾಳಿಯನ್ನ ಮಾಡಿದರೆ, ಇನ್ನೊಂದು ಕಡೆ ಆ ಒಂದು ಸಮಯದಲ್ಲಿಯೇ ಸಾರ್ವಜನಿಕರ ಮೇಲೆ ಮತ್ತು ದಾಳಿಯನ್ನು ತಡೆಯುವಂತಹ ಸಂದರ್ಭದಲ್ಲಿ ವಿಲ್ಸನ್ ಕಿರಿಕ್ ಮಾಡಿದ್ದು. ಸದ್ಯ ಈ ಒಂದು ವಿಚಾರ ಕುರಿತಂತೆ ಸಾರ್ವಜನಿಕರು ಮತ್ತು ಆ ಒಂದು ಬಾಲಕನ ಕುಟುಂಬದವರು ಸಹಿತ ಕೇಶವಪುರ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲು ಮಾಡಿದ್ದಾರೆ. ಈ ಒಂದು ವಿಚಾರ ಕುರಿತಂತೆ ಕೂಡ ಮಹಾನಗರ ಪಾಲಿಕೆಯವರು ಗಂಭೀರವಾಗಿ ತೆಗೆದುಕೊಂಡು ಆ ಒಂದು ಶ್ವಾನಗಳ ಮಾಲೀಕರ ಮೇಲೆ ಕಟ್ಟುನಿಟ್ಟಾದ ಕ್ರಮವನ್ನು ಕೈಗೊಳ್ಳಲು ಮುಂದಾಗಿದ್ದು, ಇತ್ತ ಪೊಲೀಸರು ದೂರನ್ನು ದಾಖಲು ಮಾಡಿಕೊಂಡು ವಿಲ್ಸನ್ ಮೇಲೆ ಕ್ರಮ ಕೈಗೊಳ್ಳಲು ಮುಂದಾಗಿದ್ದಾರೆ. ಇವೆಲ್ಲವುಗಳ ನಡುವೆ ತೀವ್ರವಾಗಿ ಗಾಯಗೊಂಡಿರುವಂತಹ ಮನು ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾನೆ. ಸಚಿನ್, ಧನ್ಯವಾದ ರವಿಕುಮಾರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.